ನಮಸ್ತೆ ಸ್ಟೂಡೆಂಟ್ಸ್. ಸೊ ಇವತ್ತು ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ 2 ಮಾರ್ಕ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮಾಡೆಲ್ ಪೇಪರ್ದು ಹೂ ಇಸ್ ಎ ಕಾಂಟ್ರಿಬ್ಯೂಟರಿ ಇಸ್ ಎ ಪರ್ಸನ್ ಲಯಬಲ್ ಟು ಕಾಂಟ್ರಿಬ್ಯೂಟ್ ಟು ದ ಅಸೆಟ್ಸ್ ಆಫ್ ಎ ಕಂಪನಿ ಇನ್ ದ ಇವೆಂಟ್ಸ್ ಆಫ್ ಇಟ್ಸ್ ವೈಂಡಿಂಗ್ ಅಪ್. ಅಂದ್ರೆ ಲೈಕ್ ಈಸ್ ಎ ಪರ್ಸನ್ ಒನ್ ಹೂ ಇಸ್ ಲಯಬಲ್ ಟು ಕಾಂಟ್ರಿಬ್ಯೂಟ್ ಅಸೆಟ್ಸ್. ಅಂದ್ರೆ ಕಂಪನಿ ವೈಂಡ್ ಅಪ್ ಆಗ್ಬೇಕಂತಂದ್ರೆ ಇವನೇನೋ ಒಂದು ಕಾಂಟ್ರಿಬ್ಯೂಷನ್ ಅಂದ್ರೆ ಅಸೆಟ್ಸ್ ನ ಕಾಂಟ್ರಿಬ್ಯೂಟ್ ಮಾಡ್ತಾನೆ, ಅದನ್ನ ಕಾಂಟ್ರಿಬ್ಯೂಟರಿ ಅಂತ ಕರೀತಾರೆ. ಸೊ ವಾಟ್ ಆರ್ ದ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್? ನೆಟ್ ಅಸೆಟ್ ಮೆಥಡ್ ಮತ್ತೆ ನೆಟ್ ಪೇಮೆಂಟ್ ಮೆಥಡ್ ಅಂತ ಕರೀತಾರೆ. ವಾಟ್ ಡು ಯು ಮೀನ್ ಬೈ ಅಕ್ವಿಸಿಷನ್? ಅಕ್ವಿಸಿಷನ್ ಅಂತಂದ್ರೆ ಇಟ್ ಈಸ್ ಎ ಪ್ರೋಸೆಸ್ ಬೈ ವಿಚ್ ಒನ್ ಕಂಪನಿ ಟೇಕ್ಸ್ ಕಂಟ್ರೋಲ್ ಆಫ್ ಅನದರ್ ಕಂಪನಿ. ಅಂದ್ರೆ ಒಂದ್ ಕಂಪನಿಯವರು ಇನ್ನೊಂದು ಕಂಪನಿನ ಅಕ್ವೈರ್ ಮಾಡ್ಕೊತಾರೆ, ಟೇಕ್ ಓವರ್ ಮಾಡ್ತಾರೆ ಬೈ ಪರ್ಚೇಸಿಂಗ್ ಇಟ್ಸ್ ಶೇರ್ಸ್ ಅಂಡ್ ಅಸೆಟ್ಸ್. ಹೌದು, ಶೇರ್ಸ್ ಮತ್ತೆ ಅಸೆಟ್ಸ್ ನ ಪರ್ಚೇಸ್ ಮಾಡ್ತಾರೆ, ಅದನ್ನ ಅಕ್ವಿಸಿಷನ್ ಅಂತ ಕರೀತಾರೆ. ಹೂ ಇಸ್ ಎ ಲಿಕ್ವಿಡೇಟರ್? ಲಿಕ್ವಿಡೇಟರ್ ಇಸ್ ಎ ಪರ್ಸನ್ ಅಪಾಯಿಂಟೆಡ್ ಟು ವೈಂಡ್ ಅಪ್ the affairs of a company and distribute its assets among the creditors and shareholders. ಅಂದ್ರೆ ಇವನ್ ಒಬ್ಬ ವ್ಯಕ್ತಿನ ಅಪಾಯಿಂಟ್ ಮಾಡ್ಕೋತಾರೆ ಕಂಪನಿ ವೈಂಡ್ ಅಪ್ ಆಗೋ ಟೈಮ್ ಅಲ್ಲಿ, ಸೊ ದಟ್ ಆ ವ್ಯಕ್ತಿ, ಆ ಲಿಕ್ವಿಡೇಟರ್ ಏನ್ ಮಾಡ್ತಾರೆ ಅಂತಂದ್ರೆ ಅಸೆಟ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಯಾರಿಗೆ? ಕ್ರೆಡಿಟರ್ಸ್ ಮತ್ತೆ ಶೇರ್ ಹೋಲ್ಡರ್ಸ್ಗೆ. Who is a subsidiary company? Subsidiary company is a company controlled by another company. ಅಂದ್ರೆ ಸಬ್ಸಿಡರಿ ಕಂಪನಿನ ಹೋಲ್ಡಿಂಗ್ ಕಂಪನಿ ಕಂಟ್ರೋಲ್ ಮಾಡ್ತಾರೆ ಥ್ರೂ ಓನರ್ಶಿಪ್ ಆಫ್ ಮೋರ್ ದನ್ 50% ಆಫ್ ವೋಟಿಂಗ್ ರೈಟ್. ಸಬ್ಸಿಡರಿ ಕಂಪನಿನ ಹೋಲ್ಡಿಂಗ್ ಕಂಪನಿಯವರು ಕಂಟ್ರೋಲ್ ಮಾಡ್ತಾರೆ, ಅವ್ರನ್ನ ಸಬ್ಸಿಡರಿ ಕಂಪನಿ ಅಂತ ಕರೀತಾರೆ. ಅಂದ್ರೆ ಕಂಪನಿ ವಿಚ್ ಇಸ್ ಕಂಟ್ರೋಲ್ಡ್ ಬೈ ಹೋಲ್ಡಿಂಗ್ ಕಂಪನಿ ಅಂತಾನು ಕೂಡ ಆನ್ಸರ್ ನ ಬರೀಬಹುದು. When does a company resort to internal reconstruction? A company resorts to internal reconstruction when it has accumulated losses, overvalued assets, or financial difficulties and wishes to recognize its capital without liquidating the company. ಅಂದ್ರೆ ಲಾಸಸ್ ನ ಸಫರ್ ಮಾಡಿದಾಗ, ಇಲ್ಲ ಅಸೆಟ್ಸ್ ಓವರ್ ವ್ಯಾಲ್ಯೂ ಆದಾಗ, ಕೆಲವೊಂದು ಫಿನಾನ್ಷಿಯಲ್ ಡಿಫಿಕಲ್ಟೀಸ್ ಇದ್ದಾಗ ಕಂಪನಿಯವರು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂದ್ರೆ ಚೇಂಜಸ್ ಮಾಡಿಫಿಕೇಶನ್ ಗೆ ಅಂತ ಹೋಗ್ತಾರೆ. ರೀಕನ್ಸ್ಟ್ರಕ್ಷನ್. What do you mean by redemption of debentures? Redemption of debentures means repayment of debentures amount by a company to debenture holders on or before the maturity date. ಅಂದ್ರೆ ರಿಡಮ್ಷನ್ ಅಂದ್ರೆ ರಿಡೀಮ್ ಮಾಡ್ತಾರೆ, ರೀಪೇಮೆಂಟ್ ಮಾಡ್ಬಿಡ್ತಾರೆ ಯಾರಿಗೆ? ಡಿಬೆಂಚರ್ ಅಮೌಂಟ್ ನ ಡಿಬೆಂಚರ್ ಹೋಲ್ಡರ್ಸ್ಗೆ ಮೆಚುರಿಟಿ ಡೇಟ್ ಗಿಂತ ಮುಂಚೆ ರೀಪೇಮೆಂಟ್ ಮಾಡೋದನ್ನ ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಅಂತ ಕರಿತೀವಿ. Who are called preferential creditors? A word ಹೇಳುತ್ತೆ ನೋಡಿ, preferential creditors are those creditors who are given priority. ಅಂದ್ರೆ ಪ್ರಿಫರೆನ್ಸ್ ಕೊಟ್ಟಿರ್ತಾರೆ ಇನ್ ಪೇಮೆಂಟ್ ಡ್ಯೂರಿಂಗ್ ದ ವೈಂಡಿಂಗ್ ಆಫ್ ಎ ಕಂಪನಿ ಆಸ್ ಪರ್ ಲಾ. ಅವ್ರಿಗೆ ಮೊದಲನೇ ಆದ್ಯತೆ, ಮೊದಲನೇ ಪ್ರಿಫರೆನ್ಸ್ ಕೊಡೋ ಅಂತದನ್ನ ಪ್ರಿಫರೆನ್ಸ್ ಕ್ರೆಡಿಟರ್ಸ್. ಕಂಪನಿ ವೈಂಡ್ ಅಪ್ ಆಗೋ ಟೈಮಲ್ಲಿ ಅವರಿಗೆ ಮೊದಲನೇ ಪ್ರಯಾರಿಟಿ ಕೊಡ್ತಾರೆ. ವಾಟ್ ಈಸ್ ಅನ್ರಿಯಲೈಸ್ಡ್ ಪ್ರಾಫಿಟ್? Unrealized profit is the profit included in the value of unsold goods arising from transaction within the same group of companies and not yet realized through the sale to the outsiders. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರಿಯಲೈಸ್ ಆಗಿರಲ್ಲ, ಅಂದ್ರೆ ಕೊಟ್ಟಿರಲ್ಲ. ನಾಟ್ ಎಟ್ ರಿಯಲೈಸ್ಡ್ ಥ್ರೂ ಸೇಲ್ ಟು ದಿ ಔಟ್ಸೈಡರ್ಸ್. ಇಟ್ ಈಸ್ ನೋನ್ ಆಸ್ ವಾಟ್? ಅನ್ರಿಯಲೈಸ್ಡ್ ಪ್ರಾಫಿಟ್. ಪ್ರಾಫಿಟ್ ಬಂದಿರುತ್ತೆ, ವಿಟ್ ಇಸ್ ನಾಟ್ ರಿಯಲೈಸ್ಡ್. ಸೊ ತಿರ್ಗಾ ಇನ್ನೊಂದು ಮಾಡೆಲ್ ಪೇಪರ್ ಅಲ್ಲಿ ಹೂ ಇಸ್ ಎ ಕಾಂಟ್ರಿಬ್ಯೂಟರಿ ಕೊಟ್ಟಿದ್ದಾರೆ, ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಈಸ್ ಎ ಪರ್ಸನ್ ಒನ್ ಹೂ ಇಸ್ ಲಯಬಲ್ ಟು ಕಾಂಟ್ರಿಬ್ಯೂಟ್ ಟು ದ ಅಸೆಟ್ಸ್ ಆಫ್ ಎ ಕಂಪನಿ. ವಾಟ್ ಇಸ್ ಪರ್ಚೇಸ್ ಕನ್ಸಿಡರೇಷನ್? Purchase consideration is the amount payable by the purchasing company to shareholders of the vendor company for taking over its business. ಅಂದ್ರೆ ಇಷ್ಟು ಅಂತ ಅಮೌಂಟ್ ಕೊಡ್ತಾರೆ, ಇವ್ರ ಕಂಪನಿನ ಟೇಕ್ ಓವರ್ ಮಾಡ್ತಿದ್ದಕ್ಕೆ ಇಷ್ಟು ಅಮೌಂಟ್ ಅಂತ ಕನ್ಸಿಡರೇಷನ್ ಅಂತ ಹೇಳ್ತಾರೆ. ಅಮೌಂಟ್ ಕೊಡೋ ಅಂತದನ್ನ ಪರ್ಚೇಸ್ ಕನ್ಸಿಡರೇಷನ್ ಅಂತ ಕರೀತಾರೆ. ಅಂದ್ರೆ ಒಂದು ಕಂಪನಿನ ಪರ್ಚೇಸ್ ಮಾಡ್ಬೇಕಂತಂದ್ರೆ ಇಷ್ಟು ಅಂತ ವ್ಯಾಲ್ಯೂ ಮಾಡ್ತಾರೆ, ಆ ವ್ಯಾಲ್ಯೂ ಮಾಡಿ ಅದನ್ನ ಕೊಡೋ ಅಂತದನ್ನ ಪರ್ಚೇಸ್ ಕನ್ಸಿಡರೇಷನ್ ಅಂತ ಕರಿತೀವಿ. ವಾಟ್ ಡು ಮೀನ್ ಬೈ ಅಕ್ವಸಿಷನ್? ಆಲ್ರೆಡಿ ಡಿಸ್ಕಸ್ ಆಗಿದೆ. ಅಕ್ವಸಿಷನ್ ಅಂದ್ರೆ ಒಂದ್ ಕಂಪನಿನ ಅಕ್ವೈರ್ ಮಾಡ್ತಾರೆ, ಇಲ್ಲ ಕಂಟ್ರೋಲ್ ಮಾಡುವಂತದನ್ನ ಅಕ್ವಸಿಷನ್ ಅಂತ ಕರಿತೀವಿ. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಲಿಕ್ವಿಡೇಟರ್? ಲಿಕ್ವಿಡೇಟರ್ ಮೀನಿಂಗ್ ಗೊತ್ತಿದೆ. ಸೊ ಇವನ್ ಏನ್ ಮಾಡ್ತಾರೆ ಅಂತಂದ್ರೆ ಟು ಕಲೆಕ್ಟ್ ಅಂಡ್ ರಿಯಲೈಸ್ ದ ಅಸೆಟ್ಸ್ ಆಫ್ ದಿ ಕಂಪನಿ, ಟು ಪೇ ದ ಲಯಬಿಲಿಟೀಸ್ ಅಂಡ್ ಎಕ್ಸ್ಪೆನ್ಸಸ್ ಆಫ್ ಲಿಕ್ವಿಡೇಷನ್, ಟು ಡಿಸ್ಟ್ರಿಬ್ಯೂಟ್ ದ ರಿಮೈನಿಂಗ್ ಅಮೌಂಟ್ ಅಮೌಂಗ್ ಶೇರ್ ಹೋಲ್ಡರ್ಸ್, ಟು ಕಂಪ್ಲೀಟ್ ದ ವೈಂಡಿಂಗ್ ಅಪ್ ಪ್ರೋಸೆಸ್ ಅಕಾರ್ಡಿಂಗ್ ಟು ಲಾ. ಇಷ್ಟು ಅಲ್ಲ, ಇದು ಬಿಟ್ಟು ಇನ್ನೂ ಫಂಕ್ಷನ್ಸ್ ಇದೆ, ಒಂದು 4 ಫಂಕ್ಷನ್ಸ್ ನ ಬರೆದ್ರೆ ಸಾಕಾಗತ್ತೆ. Who is a holding company? ಅವಾಗಲೇ ಸಬ್ಸಿಡರಿ ಕಂಪನಿ. ಹೋಲ್ಡಿಂಗ್ ಕಂಪನಿ is a company that controls another company by holding more than 50% of its voting share capital or controlling its board of directors. ಅವಾಗಲೇ ಸಬ್ಸಿಡರಿ ನೋಡಿದ್ವಿ, ಇವಾಗ ಹೋಲ್ಡಿಂಗ್ ಕಂಪನಿ ಅಂದ್ರೆ ಇವರು ಒಂದು ಕಂಪನಿನ ಹೋಲ್ಡ್ ಮಾಡ್ತಾರೆ, ಅಂದ್ರೆ more than 50% voting share capital ಇರುತ್ತೆ. What is internal reconstruction? Internal reconstruction is a reorganization of company's capital structure without liquidating the company. Usually they eliminate accumulated losses and overvalued assets. ಅವಾಗಲೇ ಯಾಕೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮಾಡಿದ್ವಿ ಅಂತ ನೋಡಿದ್ರಿ. ಇಲ್ಲಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಲ್ಲಿ ರಿಆರ್ಗನೈಸ್ ಮಾಡ್ತಾರೆ, ರೀಶೆಡ್ಯೂಲ್ ಮಾಡ್ತಾರೆ. ಏನಾದ್ರು ಚೇಂಜಸ್ ಇತ್ತು ಅಂದ್ರೆ ಕಂಪನಿನ ಕ್ಲೋಸ್ ಮಾಡಲ್ಲ, ಅದನ್ನ ರಿಮಾಡಿಫೈ ಮಾಡ್ತಾರೆ.
ವಾಟ್ ಡು ಮೀನ್ ಬೈ ರಿಡಮ್ಷನ್ ಆಫ್ ಡಿಬೆಂಚರ್ಸ್? ಅವಾಗ್ಲೇ ಹೇಳಿದ್ನಲ್ಲ, ಡಿಬೆಂಚರ್ ಹೋಲ್ಡರ್ಸ್ಗೆ ಮೆಚುರಿಟಿ ಡೇಟ್ ಗಿಂತ ಮುಂಚೆನೆ ರೀಪೇಮೆಂಟ್ ಮಾಡುವಂತದನ್ನ ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಅಂತ ಕರೀತಾರೆ. ಹೂ ಆರ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್? ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆರ್ ಕ್ರೆಡಿಟರ್ಸ್ ಹೂ ಆರ್ ಎಂಟೈಟಲ್ಡ್ ಟು ರಿಸೀವ್ ಪೇಮೆಂಟ್ ಬಿಫೋರ್ ಆರ್ಡಿನರಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಡ್ಯೂರಿಂಗ್ ದ ವೈಂಡಿಂಗ್ ಆಫ್ ಕಂಪನಿ. ಇವ್ರಿಗೆ ಮೊದಲನೇ ಆದ್ಯತೆ, ಮೊದಲನೇ ಪ್ರಿಫರೆನ್ಸ್ ಇರುತ್ತೆ. ಸೊ ಇವರಿಗೆ ರೀಪೇಮೆಂಟ್ ಬೇಗ ಮಾಡ್ಬಿಟ್ಟಿರ್ತಾರೆ. ವಾಟ್ ಈಸ್ ಮೈನಾರಿಟಿ ಇಂಟ್ರೆಸ್ಟ್? NCA ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂದ್ರೂ ಒಂದೇ, ಮೈನಾರಿಟಿ ಇಂಟ್ರೆಸ್ಟ್ ಅಂದ್ರೂ ಒಂದೇ. ಇಸ್ ಅ ಪೋರ್ಷನ್ ಆಫ್ ಈಕ್ವಿಟಿ ಇನ್ ಸಬ್ಸಿಡರಿ ಕಂಪನಿ ದಟ್ ಈಸ್ ಓನ್ಡ್ ಬೈ ದ ಶೇರ್ ಹೋಲ್ಡರ್ಸ್ ಅದರ್ ದನ್ ಹೋಲ್ಡಿಂಗ್ ಕಂಪನಿ. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂದ್ರೂ ಒಂದೇ, ಮೈನಾರಿಟಿ ಇಂಟ್ರೆಸ್ಟ್ ಅಂದ್ರೂ ಒಂದೇ. ಸ್ಟೂಡೆಂಟ್ಸ್, ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ 2 ಮಾರ್ಕ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವೆಲ್ಲರೂ ಕೂಡ 2 ಮಾರ್ಕ್ಸ್ ನ ಸ್ಟಡಿ ಮಾಡ್ಬೇಕಾಗುತ್ತೆ. ಇಲ್ಲಿ 2 ಮಾಡೆಲ್ ಪೇಪರ್ ಮರ್ಜ್ ಮಾಡಿ ಕೊಟ್ಟಿರೋ ಅಂತ ಕ್ವೆಶನ್ಸ್. ಸೊ ಇದು ಮೆಜಾರಿಟಿ ಇದು ನಿಮ್ಗೆ ಕೇಳ್ತಾರೆ. ಇದು ಬಿಟ್ಟು ಇನ್ ಯಾವ್ದಾದ್ರು ಕೇಳ್ತೂನೆ ನೀವು ಓನಾಗಿ ಆನ್ಸರ್ ಮಾಡೋ ತರ ಇರುತ್ತೆ. 2 ಕಾನ್ಸೆಪ್ಟ್ ನ ಸೆಕ್ಷನ್ ಬಿ ಮತ್ತೆ ಸೆಕ್ಷನ್ ಸಿ ಎರಡಕ್ಕೂ ಕೂಡ ನೀವು ಆನ್ಸರ್ ಮಾಡೋ ತರ ಎಕ್ಸ್ಪ್ಲೈನ್ ಮಾಡಿದೀನಿ, ಲಿಕ್ವಿಡೇಟರ್ ಸ್ಟೇಟ್ಮೆಂಟ್ ಮತ್ತೆ ಸೊ ನಿಮ್ಗೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಚಾಪ್ಟರ್ದು. ಸೊ ದಯವಿಟ್ಟು 2 ಮಾರ್ಕ್ಸ್ ಕೂಡ ಓದಿ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಮೋರ್ ವಿಡಿಯೋಸ್ಗೆ ನನ್ನ ಚಾನೆಲ್ ನ ನೋಡ್ತಾ ಇರಿ. ಥ್ಯಾಂಕ್ ಯು.